Don't forget to like, share, and subscribe, guys. Let's get started. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪವನ್ ಕುಮಾರ. ಇಲ್ಲಪ್ಪ ಬೆಳಗ್ಗೆ ಎದ್ಬಿಟ್ಟು ಕಾರ್ ತೋರಿಸ್ಕೊಂಡು ವೀಡಿಯೋ ಮಾಡ್ತಾನೆ ಅಂತ ಗಾಬರಿ ಆಗಿದ್ದೀರಾ? ಜೊತೆಲಿ ನೋಡಿ ಯಾರಿದ್ದಾರೆ, ನಮ್ಮ ಬಾಮ ಇದ್ದ ಗಿರೀಶ್. ಅವನೇ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಟೈಮ್ ಇವಾಗ 3:45 ಹೊರಟಿದ್ದೀವಿ. ಕರೆಕ್ಟಾಗಿ ನಾಗರಬಾವಿ ಸಿಗ್ನಲಲ್ಲಿದ್ದೀನಿ. ನಮ್ಮ ಬಾಯ್ಸ್ ಬರೋಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ನಾವಿವಾಗ ಏರ್ಪೋರ್ಟ್ಗೆ ಹೋಗ್ತಾಯಿದ್ದೀವಿ. ಏನು ಅಂತ ಅಪ್ಡೇಟ್ ಕೊಡ್ತೀನಿ, 2 ನಿಮಿಷ. ಸೊ ನಾವು ಏರ್ಪೋರ್ಟಲ್ಲಿ ಸುಮ್ಮನೆ ಪ್ರೈವೇಟ್ ಕಾರ್ ಬ್ಯಾಕೆ ಅಂತ ನನ್ನ ಕಾರಲ್ಲೇ ಹೋಗ್ತಾಯಿದ್ದೀವಿ. ಹಾಯ್ ಮನೆ ಹಾಲ್ಸ್, ಬಾಯ್ಸ್ ಎಲ್ಲ ರೆಡಿಯಾಗಿ ಬಂದ್ಬಿಟ್ಟವ್ರೆ. ಇಡ್ರಿ ಬೇಗ ಇಡ್ರಿ. ಹಾಯ್ ಲಗೇಜ್ ಇಡ್ರಿ. ನೋಡಿ ನಿಮ್ಮ ರಾಮರಾಜ್ ಟೋಲ್ ದಾಟಿ ಲೆಫ್ಟ್ ಸೈಡಲ್ಲಿ ಟೀ ಕುಡಿಯೋಣ ಅಂತ ಹಾಕಿದ್ದೀವಿ. ಟೀ ಕುಡಿತಾವ್ರೆ ಬಾಯ್ಸು. ಅದೇ ಹುಷಾರದ ಗಾಡಿ ಎಲ್ಲ ಹೋಗಿದ್ದಾನೆ. ಕೃಷ್ಣಣ್ಣ ಏನು ಕುಡಿತಾ ಇದೀಯಾ? ನಾನೇನು ಬೇರೆ ಕುಡಿತೀನಿ ಅನ್ನ. ಏನಪ್ಪ ನಿಂದು? ನೆಕ್ಸ್ಟ್ ಪರ್ಫಾರ್ಮೆನ್ಸ್ಗೋಸ್ಕರ ಕಾಯ್ತಾ ಇದ್ದೀನಿ. ನಾವಿದ್ದೀವಿ ಇವಾಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ. ಈಗ ಬೋರ್ಡಿಂಗ್ ಪಾಸ್ ಇಸ್ಕೋಬೇಕು. ಹುಡುಗರೆಲ್ಲ ವೆಯ್ಟ್ ಮಾಡ್ತಾವ್ರೆ. ನಮ್ಮ ಹುಡುಗ ಯಾವಾಗಲೂ ಮೊಬೈಲಲ್ಲಿ ಬ್ಯುಸಿ ಇರ್ತಾನೆ. ಇವನು ಲಗೇಜ್ ತಗೊಂಡಿದ್ದೀವಿ. ಈಗೆಲ್ಲ ಒಳಗೆ ಹೋಗ್ಬೇಕು. ಇವನಂತೂ ಶೋ ಮಾಸ್ಟ್. ಇವನು ಕೃಷ್ಣ. ಈಗ ಬನ್ನಿ, ಇಲ್ಲಿ ನಾವೆಲ್ಲ ಎಲ್ಲಿ ಹೋಗ್ತಿದ್ದೀವಿ? ಪುರಿ ಜಗನ್ನಾಥ್ ಹೋಗ್ತಾ ಇದ್ದೀವಿ. ಎಲ್ಲರೂ ಜೈ ಜಗನ್ನಾಥ್ ಅಂತ ಹೇಳ್ಕೊಂಡು ಜರ್ನಿನ ಸ್ಟಾರ್ಟ್ ಮಾಡೋಣ. ಜೈ ಜಗನ್ನಾಥ್. ಇಲ್ಲಿ ಸ್ಟೇಟಸ್ಗಳಾಗ್ತಾರೆ, ಯಾವ್ಯಾವ ಫ್ಲೈಟು ಯಾವ್ಯಾವ ಟೈಮ್ಗೆ ಏನು ಎತ್ತ ಅಂತ. ಚೆಕಿನೆಲ್ಲ ಒಳಗಡೆ ಬಂದ್ವಿ. ಪ್ರೀತಮ್ಮನ ಮಾತ್ರ ಒಳಗಡೆ ಬಿಡಲಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ಒಂದು ಫೇಸ್ ಹೊರಗಡೆ ಆಗಿಲ್ಲ, ಮಾಮೂಲಿ ಬೋರ್ಡಿಂಗ್ ಪಾಸು ಸ್ಕ್ಯಾನ್ ಆಗಿಲ್ಲ. ಇನ್ನೂ ಎಲ್ಲವನ್ನೋ ಗೊತ್ತಿಲ್ಲ. ಬಂದ ಈಗ ಶಿಷ್ಯ. ಬರೀ ಇದೇ ಆಯ್ತಲ್ಲ, ಎಲ್ಲೋದ್ರು ನಿಂದು? ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟೇನೋ. ನೋಡಕ್ ಕಳ್ಳ ಇದ್ದಂಗಿದ್ದಿಲ್ಲ, ಅದಕ್ಕೆ ನನ್ನ ಮಗ ಬಿಡ್ಲಿಲ್ಲ ನೀನ. ಅದೇ ನಿನ್ನ ಬೇಸು. ಸೊ ಟಿಕೆಟ್ ಕೊಟ್ಟರು ಕೈಗೆ. ಹುಡುಗರೆಲ್ಲ ಲಗೇಜ್ ಇಡ್ತಾವ್ರೆ ಫುಲ್ಲು. ಇವಾಗ ಇಲ್ಲಿಂದಾನೆ ಟಾಸ್ಕ್. ಮೊಬೈಲು ಬಿಡಲ್ಲ, ವಾಚು ಬಿಡಲ್ಲ, ಎಲ್ಲ ಬಿಚ್ಕೋಬೇಕು. ಎಲ್ಲ ಆಯಿತು, ಒಳಗೆ ಬಂದಿದ್ದೀವಿ. ನಮ್ಮದು ಗೇಟ್ ನಂಬರು 12. ಸೀದಾ ಹೋಗ್ಬೇಕು. ಹೋಯ್ತಾ ಇದ್ದೀವಿ. ಇಲ್ಲಪ್ಪ ಸುಸ್ಸು ಮಾಡಕ್ಕೆ ಹೋಗ್ತಾ ಇದ್ದೀರಾ? ಹೋಗಿ ಒಳ್ಳೇದಾಗಲಿ. ನಿಧಾನ ಹುಷಾರು. ಗೈಸ್, ಇದು ಏರ್ಪೋರ್ಟು ಲಾಂಚ್ ಆಕ್ಸಿಸ್ಸು. ಎಷ್ಟು ಕ್ಯೂ ನೋಡಿ. ಎಲ್ಲ ಕ್ರೆಡಿಟ್ ಕಾರ್ಡ್ ಇಟ್ಕೊಂಡು ನಿಂತ್ಬಿಟ್ಟವ್ರು ಹಂಗೆ ಕ್ಲೀನಾಗಿ. ಇವಾಗ ನಾನು ನಿಂತ್ಕೋಬೇಕಿಲ್ಲ ಈ ಜಾಗದಲ್ಲಿ. ಈಗ ನಾನು ಲಾಂಚ್ ಆಕ್ಸಿಸ್ಗೆ ಅಂತಲೇ ಬಂದೆ. ಒಳಗೆ ಎಂಟ್ರಿ ಆಗ್ತಿದ್ದೀವಿ ಗೈಸ್. ನೋಡಿ ಫ್ಲೈಟ್ಗಳು ನೋಡ್ಬೋದು ನೀವು. ನೋಡಿ ಅಲ್ಲೂ ಫ್ಲೈಟ್ ನಿಂತಿದೆ. ನಾವು ಹೋಗ್ತಾರ ಫ್ಲೈಟು ಇಂಡಿಗೋ. ಹತ್ತಬೇಕು. 7:15 ಫ್ಲೈಟ್ ಇರೋದು. ಈಗ 7 ಗಂಟೆ ಕರೆಕ್ಟಾಗಿ ಅರ್ಧ ಗಂಟೆ ಮುಂಚೆ ಬಂದ್ಬಿಟ್ಟಿದ್ದೀವಿ. ನೋಡಿ ಜನ ಕ್ಯೂ ನಿಂತಿರೋದು, ಇಲ್ಲಿಂದ ಕ್ಯೂ. ಗೈಸ್ ಫೈನಲ್ ಆಗಿ ಹತ್ತುತ್ತಾ ಇದ್ದೀವಿ. ಸೀಟ್ 27B ನಮ್ಮದು, ಇನ್ನು 27A. ಇವ್ರದೆಲ್ಲ ಹಂಗೆ ಕಂಟಿನ್ಯೂಷನು. ಇದು ಫ್ಲೈಟ್ ಒಳಗಡೆ ಇಂಡಿಗೋ ಮಾಡಿದ್ದೀವಿ ನಾವು ಹೋಗ್ತಾ. ಫ್ಲೈಟ್ ಒಳಗಡೆ ಇದ್ದೀವಿ. ಸತತವಾಗಿ 2.5 ಅವರ್ ಜರ್ನಿ ಎಲ್ಲ ಆಯಿತು. ಈಗ ಹಿಡಿದ್ವಿ. ಲಗೇಜ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ನಾವು ಈಗ ಎಕ್ಸಾಕ್ಟಾಗಿ ಒಡಿಸ್ಸಾದಲ್ಲಿರೋ ಭುವನೇಶ್ವರ್ ಏರ್ಪೋರ್ಟಲ್ಲಿದ್ದೀವಿ. ಸೊ ಇದು ಸ್ಯಾಂಡಲ್ಲಿ ಸಖತ್ತಾಗಿ ಮಾಡಿದ್ದಾರೆ ಏರ್ಪೋರ್ಟ್ ಒಳಗಡೆ, ತುಂಬ ಚೆನ್ನಾಗಿದೆ.
ಭುವನೇಶ್ವರ್ ಏರ್ಪೋರ್ಟಿಂದ ಆಚೆ ಬಂದಿದ್ದೀವಿ. ಸಿಕ್ಕಾಬಟ್ಟೆ ಬಿಸಿಲು. ನಾವೇನ ದೇವಸ್ಥಾನದ ಮುಂದೆ ಮಳೆ ಬರ್ತಾ ಇದ್ದು ನೋಡಿ ಸ್ವೆಟ್ರ್ ಗಿಟ್ರ್ ಎಲ್ಲ ಜಾಸ್ತಿ ಪ್ಯಾಕೇಜ್ ಮಾಡ್ಕೊಂಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಉಲ್ಟಾ ತುಂಬ್ರೋ. क्या नाम है आपकी? ಹಾಂ, ಚಿಲ್ಡಾಗಿ ಎ ಸಿಲಿ ಕೂತಿದ್ದೀವಿ. ಈಗ ಎಲ್ಲ ಹಿಂದ್ಗಡೆ ಕೂತವ್ರೆ. ಈಗ ಕಾಣೋದೇ ಇಲ್ಲ, ಕ್ಯಾಮ್ರಾ ಕಣ್ಣಿಗೆ ಕಾಣಿಲ್ಲ. ಏನಾದ್ರು ಮಾತಾಡು, ಬಾಯಿ ಮೂಕನಾಗಬೇಕು ಅಂತ ಅವಾಗಿಂದ ಬರೀ ಮೂಕ್ನಾಗೆ ಇದೆಯಾ? ತಿಂಡಿ ಮಾಡ್ಬಿಟ್ರೆ ಎಲ್ಲ ಮಾತಾಡ್ತೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಿ, ಎಲ್ಲರಿಗೂ ಹೊಟ್ಟೆ ಚುರ್ ಅಂದ್ಬಿಟ್ಟೈತೆ. ಈಗ ಟಿಫನ್ಗೆ ಹಾಕಕ್ಕೆ ಡ್ರೈವರ್ ಅಣ್ಣಂಗೆ ಹೇಳಿದ್ದೀನಿ, ಹಾಕ್ತೀನಿ ಅಂತ ಹೇಳಿದ್ದಾರೆ. ಚಿಲ್ಲಿ ಈಗ ಭುವನೇಶ್ವರಲ್ಲಿ ಏರ್ಪೋರ್ಟಿಂದ ಮುಂದೆ ಗಾಡಿ ಮಾಡಿಕೊಂಡು ಒಂಚೂರು ಮುಂದೆ ಬಂದು ಒಂದು ಒಳ್ಳೆ ಹೋಟ್ಲಿಗೆ ಹಾಕಪ್ಪ ಅಂತ ಹಾಕಿದ್ರೆ ಸೌತ್ ಇಂಡಿಯನ್ ಏನು ಮಾಡ್ತಾರೆ ಅದನ್ನೇ ಹಾಕ್ತಾರೆ. ನಾನು ಎಲ್ಲ ಥರ ನಾರ್ಮಲ್ ಉಪ್ಪಿಟ್ಟೆ ತರಿಸ್ಕೊಂಡೆ. ಆ ಉಪ್ಪಿಟ್ಟಿಗೆ ಏನೇನೋ ಹಾಕವ್ರೆ, ಚಟ್ನಿ ಆಮೇಲೆ ಮಸಾಲೆ ಚೆನ್ನಾಗಿದೆ, ಒಂಥರ ತಿನ್ಬೋದು. ರಾಘವೇಂದ್ರ, ಕೃಷ್ಣ, ಪ್ರೀತಮ್ಮು, ಖ್ಯಾತೆ ಅವರೆಲ್ಲ ಮಾಮೂಲಿ ದೋಸೆ ಆರ್ಡ್ರ್ ಮಾಡಿದ್ರು. ನೋಡಿ ತೋರಿಸ್ತೀನಿ. ಏನ್ ಗುರು ಇದು? ತುಂಬಾ ಐತೆ ಸ್ಟಾಕ್ ಮನಿಕಬೋದು. ಏನು ದೋಸೆನಾ? ನಾನು ಆ್ಯಸ್ ಯೂಶಲ್ ಉಪ್ಮಾ ಆರ್ಡ್ರ್ ಮಾಡಿಕೊಂಡೆ. ಚೆನ್ನಾಗಿದೆ, ಏನು ಮೋಸ ಇಲ್ಲ, ತುಂಬ ಚೆನ್ನಾಗಿದೆ. ತಿಂತಾ ಇದ್ದೀವಿ. ಆಮೇಲೆ ಇಬ್ಬರು ಉಪವಾಸ ಅಂತ ಇವತ್ತು ನೈಟ್ ಮಾತ್ರ ತಿನ್ನೋದಂತೆ. ಅವರು ದರ್ಶನ ಮಾಡಾದ್ಮೇಲೆ ತಿನ್ನೋದಂತೆ. ಹಾಗಾಯ್ಸ್, ಫೈನಲಾಗಿ ನಾವು ಪುರಿನ ರೀಚ್ ಆಗಿದ್ದೀವಿ. ನಾವು ಪುರಿಲಿ ಮುಂಚೆನೇ 1 ತಿಂಗಳು ಮುಂಚೆನೇ ವಿಷ್ಣು ಭವನ್ ಅಂತ ಒಂದು ರೂಮ್ನ ಬುಕ್ ಮಾಡ್ಕೊಂಡಿದ್ದೆ. ನಾನು ಹಾಗೆ ಯೂಟ್ಯೂಬಲ್ಲಿ ಆಗ ಇನ್ಸ್ಟಾಗ್ರಾಮಲ್ಲಿ ನೋಡಿ ಒಂದು ಕಾಂಟ್ಯಾಕ್ಟ್ ಮಾಡಿ, ಯಾರೋ ಒಬ್ಬರು ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ರು, ಹಾಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ರೂಮ್ ಬುಕ್ ಮಾಡ್ಕೊಂಡಿದ್ದೆ. ಸೊ ಇಲ್ಲ ರೂಮ್ ಸಿಗೋದು ತುಂಬ ಕಷ್ಟ ಇದೆ. ಸೊ ಒಂದು ನಾರ್ಮಲಾಗಿ ಇಬ್ಬರಿಗಿರೋದಕ್ಕೆ 3,500-4,000 ಹೇಳ್ತಾರೆ. ಸೊ ಅದಕ್ಕೆ ಮುಂಚೆನೇ ಬುಕ್ ಮಾಡ್ಕೊಂಡಿದ್ದೆ. ನಾವು 6 ಜನ ಬಂದಿದ್ದಲ್ಲ, AC ರೂಮ್ ಬುಕ್ ಮಾಡಿದ್ವಿ. ನಾವಿರೋ ರೂಮ್ ಇದೆ ನೋಡಿ. ಜೈ ಜಗನ್ನಾಥ್ ಧಾಮ್ ಅಂತ ಇದೆ, ಮೇಲ್ಗಡೆ ವಿಷ್ಣು ಭವನ್ ಅಂತ ಇದೆ. ಇವನು ಆಫ್ರಿಕಾಯಿಂದ ಈಗ ನಡ್ಕೊಂಬಂದಿರಂಗೆ ಹೀಗೆ ಇವನು ಚಡಿ ಗಿಡಿ ಹಾಕ್ಕೊಂಡು ಹುಡುಗರು ಪಾಪ ರೂಮೆಲ್ಲ ಬುಕ್ ಮಾಡಿಕೊಂಡು. ಇವನಂತೂ ಯಾವ ಲಾಸ್ಟ್ ಟೈಮ್ ಹೇಳ್ದಂಗೆ ಬರೀ ಮೊಬೈಲಲ್ಲೇ ಬ್ಯುಸಿ ಇರ್ತಾನೆ. ಇವನು ಅಷ್ಟೇ, ಅವ್ರ ಅಣ್ಣ ಇವನು. ಮಾಡ್ದೇನಾ ಬುಕ್ ಮಾಡ್ದೇನಾ? ಹಾಂ, ಆಯಿತು. ಆಯ್ತಾ? ಇಲ್ಲ, ರಿಸರ್ವೇಷನ್ ಆಯಿತು, ಎಲ್ಲ ಆಯಿತು. ಕೀ ಕೊಟ್ಟರು. ರೂಮ್ ನಂಬರ್ ಏನಮ್ಮ? 143. 143. ಒಳ್ಳೆ ನಂಬರು. ನೀನು ಇದೇ ಡೈಲಾಗ್ ತಾನೆ ಅವನು ನಿನ್ನ ಹೆಂಡತಿಗೆ ಹೇಳೋದು 143 ಅಂತ. ನಿಜ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಎಂತ ಕಾಮಿಡಿ. ರೂಮ್ ಬಂದು ನಾವೇ ಇದೇ ನಾವು ಉಳ್ಕೋತಾರೆ ರೂಮು. ಇಲ್ಲಿ AC ಇಲ್ದಲೆ ಯಾವುದೇ ಕಾರಣಕ್ಕೂ ದೇವರನ್ನ ಇರೋಕ್ಕಾಗಲ್ಲ. ಸೊ ಅದಕ್ಕೆ AC ಮಾಡಿದ್ದೀವಿ. ಎಲ್ಲ ಬರ್ತಾ ಇದ್ದೇನೆ, ಶರ್ಟ್ ಗೇಟು ಎಲ್ಲ ಬಿಚ್ಚಾಕ್ತಾವ್ರೆ. ಬೇರೆ ಎಲ್ಲ ಬಿಚ್ಚಾಕ್ತಾರೆ, ಆದರೂ ತೋರಿಸಲ್ಲ. ಸದ್ಯಕ್ಕೆ ಇಷ್ಟು ಮಾತ್ರ ಅಲ್ವೇನಪ್ಪ ರಾಜು? ಹೌದು. ಹಾಂ, ಇದು ದೇವಸ್ಥಾನದ ವೆಸ್ಟ್ ಗೇಟಲ್ಲಿರೋದು ಲುಕ್. ಇದು ನಮ್ಮ ರೂಮ್ ಎದುರುಗಡೆನೇ ಆಚೆ ಕಡೆ ಬಂತಂದರೆ ಸೇಮ್ ಈ ಥರ ಲುಕ್ ಕಾಣುತ್ತೆ. ಸುಮ್ಮನೆ ಹಾಗೆ ಒಂದು ಇರಲಿ ಅಂತ ಒಂದು ಶಾರ್ಟ್ ತೊಗೊಂಡು ನಿಮಗೆ ತೋರಿಸೋಣ ಅಂತ ಅಪ್ಲೋಡ್ ಮಾಡಿದ್ದೀನಿ. ವೀಕ್ಷಕರೇ, ನಾನಿದ್ದೀನಿ ಈಗ ಪುರಿ ಜಗನ್ನಾಥ ಟೆಂಪಲ್ ಮುಂದೆ. ಜನ ಅಂದರೆ ಜನ ಸಾಗರ. ನಮಗೆ ದರ್ಶನ ಸಾಯಂಕಾಲ 5 ಗಂಟೆಗೆ. ನಮಗೆ ಪಂಡಿತ್ಜಿ ಒಬ್ಬರು ಪರಿಚಯ ಇದ್ದಾರೆ, ಅವ್ರ ಕಡೆಯಿಂದ ಸಾಯಂಕಾಲ ದರ್ಶನ ಮಾಡ್ತೀವಿ. ಇಲ್ಲಿ ಇವತ್ತು ಹೋದರೆ ನಾಳೆ ಸಾಯಂಕಾಲನೇ ಆಚೆ ಬರೋದು, ಅಷ್ಟು ಜನ ಇದ್ದಾರೆ. ಬಟ್ ಇದು ಇಂಡಿಯಾಸ್ ಬಿಗ್ಗೆಸ್ಟ್ ಫೆಸ್ಟಿವಲ್ ರಥಯಾತ್ರಾ ಜೈ ಜಗನ್ನಾಥದ್ದು, ಪುರಿ ಜಗನ್ನಾಥದ್ದು. ನೆಕ್ಸ್ಟ್ ಮಂತು 16ನೇ ತಾರೀಕು ರಥಯಾತ್ರೆ ಶುರು. ಅದಕ್ಕೆ ರಥ ರೆಡಿ ಮಾಡ್ತಾ ಇದ್ದಾರೆ. ಅಲ್ಲಿ 2 ರಥ ರೆಡಿ ಮಾಡ್ತಾ ಇದ್ದಾರೆ. ಅದು ಸುಭದ್ರ ಬಲರಾಮದು, ಇದು ಜಗನ್ನಾಥ ತೇರು. ಸೊ ಸಖತ್ತಾಗಿ ರೆಡಿ ಮಾಡ್ತಾರೆ. ಪ್ರತಿ ವರ್ಷವೂ ರಥಯಾತ್ರೆ ನಡೆಯುತ್ತೆ. ಹೊಸದಾಗಿ ರಥನ ತಯಾರು ಮಾಡ್ತಾರೆ. ಎಲ್ಲ ತೇರೆಲ್ಲ ಎಳೆದಾದ್ಮೇಲೆ, ಫಂಕ್ಷನ್ ಎಲ್ಲ ಮುಗಿದ್ಮೇಲೆ, ಯಾತ್ರೆ ಎಲ್ಲ ಮುಗಿದ್ಮೇಲೆ ಇದನ್ನು ಕಟ್ಟಿಗೆ ಥರ ಕಟ್ ಮಾಡಿ ಪ್ರತಿಯೊಬ್ಬರು ಮನೆಗೂ ಭಕ್ತರಿಗೆ ಹಂಚಕ್ಕೆ ಒಬ್ಬರು ಮನೆಗೆ ಪೂಜೆ ಮಾಡ್ಕೊಂಡು ಇಟ್ಕೊಳಕ್ಕೆ ಕೊಡ್ತಾರಂತೆ ತುಂಡುಗಳನ್ನ. ಸೊ ಇದು ಇಲ್ಲಿನ ಪದ್ಧತಿ. ಸೊ ಆಗಲೇ ಹೇಳ್ದಂಗೆ ನಾನೀಗ
ಪುರಿ ಜಗನ್ನಾಥ ಟೆಂಪಲ್ ಮುಂದೆ ಇದ್ದೀನಿ. ಇದು ತುಂಬ ದೊಡ್ಡದು ಟೆಂಪಲ್ಲು. ಒಂದು ರೌಂಡ್ ಇದೆ. ಒಂದು ರೌಂಡ್ ಸುತ್ತಾಕೋ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 2-3 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಿ ನೋಡ್ಬೋದು ಜನ ಎಷ್ಟು ಜನ ಇದ್ದಾರೆ ಅಂತ. ಸೊ ಈಗಲೇ ಲಕ್ಷಾನುಗಟ್ಟಲೆ ಜನ ಇದ್ದಾರೆ. ಇನ್ನು ನೆಕ್ಸ್ಟ್ ಮಂತು ಇಂಡಿಯಾದಲ್ಲೇ ಬಿಗ್ಗೆಸ್ಟ್ ರಥಯಾತ್ರೆ. ಇನ್ನೆಷ್ಟು ಜನ ಸೇರ್ಬೋದು ನೀವು ಸುಮ್ಮನೆ ಥಿಂಕ್ ಮಾಡಿ. ನಾವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಜನ ಬಂದಿರ್ತಾರೆ ಇಲ್ಲಿಗೆ. ಇಂಡಿಯಾಸ್ ಬಿಗ್ಗೆಸ್ಟ್ ಫೆಸ್ಟಿವಲ್ ಅಂತಲೇ ಕರೀತಾರೆ. ಹಾಗೆ ಬಾಸ್ ಆಫ್ ಯೂನಿವರ್ಸ್, ದ ಯೂನಿವರ್ಸಲ್ ಗಾಡ್ ಅಂತ ಎಲ್ಲ ಈ ಪುರಿ ಜಗನ್ನಾಥ ಕರೀತಾರೆ. ಸೊ ಜನನ ನೋಡಿ ಎಷ್ಟು ಜನ ಇದ್ದಾರೆ. ಸೊ ಇದ್ರದ್ದೇ ಟೆಂಪಲ್ ಮುಂದೆನೇ ಸಿಂಗ್ದ್ವಾರ ಪೊಲೀಸ್ ಸ್ಟೇಷನ್ ಅಂತ ಇದೆ. ಸೊ ಇದಿಲ್ಲಿನ ಪೊಲೀಸ್ ಸ್ಟೇಷನ್ನು. ನಾವಿವಾಗ ನೆಕ್ಸ್ಟು ಊಟಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಊಟ ಹೋಗೋಣ ಅಂತ ಒಂದು ಒಳ್ಳೆ ಹೋಟ್ಲು ನೋಡೋಣ ಅಂತ ಹೋಗಿದ್ದಾನೆ ನಮ್ಮ ಅಭಿಜಿತ್ತು. ಈಗ ಊಟ ಮಾಡಬೇಕು. ಊಟ ಮಾಡೋಕ್ಕೆ ಬಂದಿದ್ದೀವಿ. ರೈಸು, ದಾಲು, ಏನೋ ಮಜ್ಜಿಗೆ ಸಾಂಬಾರು, ಪಲ್ಯ ಕೊಟ್ಟವ್ರೆ. ಟ್ರೈ ಮಾಡೋಣ ತಿಂದು. ನಮಗೂ ಇದೆಲ್ಲ ಹೊಸ್ತೆ. ಏನೋ ತಾಲಿ ಅಂತೆ, ಇದು ರೈಸ್ ತಾಲಿ ಅಂತೆ. ತಿನ್ನೋಣ. ಇಲ್ಲಿ ಸ್ಪೆಷಲ್ ಅಂತೆ. ತಿಂದು ನೋಡಿ. ನಾನು ನೋಡ್ತಾ ಇರ್ಬೋದು ನೀವು ಯಾವ ಥರ ಸೆಕೆ ಸುರಿದೋಗ್ತೈತೆ ಅಂತ. ಎಂಥ ಬಿಸಿಲು ಅಂದರೆ ಇಲ್ಲಿ ರಣ ಬಿಸಿಲು, ಎಂಥ ಬಿಸಿಲು. ಓಕೆ, ತಿನ್ಬೋದೇನೋ ಒಂದು ಮಜ್ಜಿಗೆನೇ ಶುರು. ಪರವಾಗಿಲ್ಲ, ಚೆನ್ನಾಗಿದೆ. ಊಟ ಆದಮೇಲೆ ಸಾಂಬಾರು ತುಂಬ ಒಂದು ಅವ್ರು ರೆಸ್ಟ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸ್ನಾನ ಮಾಡಿ ಊರಲ್ಲಿ ಮಾಡಲ್ವಾ 5 ಗಂಟೆಗೆ ದರ್ಶನಕ್ಕೆ ಹೋಗ್ತೀವಿ. ದರ್ಶನ ಮಾಡ್ಕೊಂಡು ಸಣ್ಣ ಪುಟ್ಟ ಕಾಂಪ್ಲೆಕ್ಸ್ಗಳು ಹೋಗ್ಬಿಟ್ಟು ಸ್ವಲ್ಪ ಪರ್ಚೇಸ್ ಮಾಡಿಬಿಟ್ಟು ಸೀದಾ ಹೋಗಿ ಮಲ್ಕೊಂಡ್ರೆ ನಾಳೆ ಬೆಳಗ್ಗೆ ಸೀದಾ ಸೈಟ್ ಸೀನು. ಕಾರ್ ಮಾಡಿದ್ದೀವಿ ಒಂದು ಇನೋವಾ. ಅದರಲ್ಲಿ ಫುಲ್ಲು ಕೋನಾರ್ಕು, ಮಾಮೂಲಿ ಸಂಬಂಧದ್ದು ಸ್ವಲ್ಪ ಟೆಂಪಲ್ಗಳಿದ್ದಾವೆ ಅಂದರೆ ತೋರಿಸ್ತಾರಂತೆ. ಊಟ ಆಗಿದೆ ಮಚ್ಚ? ಚೆನ್ನಾಗಿದೆ, ಸೂಪರ್. ಏನು ಇಷ್ಟ ಆಯ್ತು ಕೃಷ್ಣ ಊಟದಲ್ಲಿ? ಪಲ್ಯ ಚೆನ್ನಾಗಿದೆಯಾ? ಹಿಂಗೆ ಸೂಪರ್ ಐತೆ ಮಜ್ಜಿಗೆ. ಮಜ್ಜಿಗೆದಾ? ಓಕೆ, ನಾನು ಮಜ್ಜಿಗೆ ಟ್ರೈ ಮಾಡಿಲ್ಲ ಗೈಸ್, ಟ್ರೈ ಮಾಡ್ತೀನಿ. ಬಾಯ್, ನೀವು ಊಟ ಮಾಡ್ಕೊಳ್ಳಿ. ಬಾಯ್ ಗೈಸ್. ಫೈನಲಾಗಿ ಊಟ ಆಯಿತು. ಇನ್ನು ಮತ್ತೆ ನಾಳೆ ಈ ಬಿಸಿಲಿಗೆ ಮತ್ತೆ ರೂಮಿಂದ ಆಚೆ ಬರೋಕ್ಕಾಗಲ್ಲ. ಸಾಯಂಕಾಲ ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಈಗಲೇ ಲೈಟಾಗಿ ಶಾಪಿಂಗ್ ಮಾಡ್ಕೊಳ್ಳೋಣ ಅಂತ ಶಾಪಿಂಗ್ ಮಾಲ್ ಕಡೆ ಬಂದ್ವಿ. ನೋಡೋದ ಇದು ಒರಿಸ್ಸಾದ ಫೇಮಸ್ಸು ಸ್ವೀಟ್. ಇದು ಏನಂತಾರೆ ಇದು ಸ್ವೀಟ್ ನೇಮು? ಕ್ಯಾ ಬೈ ಸ್ವೀಟ್ ನೇಮ್? ಸ್ವೀಟ್ ನೇಮ್ ಕ್ಯಾ? इसका नाम क्या है स्वीट का? ಕಟ್ಟ दिलकुश ಅವ್ರೇನೋ ಹೇಳಿದ್ರು, ನಮ್ಮ ಕಾಯಿಡೆ ನಂಗೆ ಅರ್ಥ ಆಗಿಲ್ಲ. ಆದರೂ 100 ಚಿರೋಟಿ ಎಲ್ಲಿ ನೋಡಿದ್ರು ಇದೇ ಇದ್ದಾವೆ. ಬಟ್ ಹಿಂಗೆ ಮುಂದೆ ಬಂದರೆ ಯಾವುದತ್ತ ನೋಡಿದ್ರು ಜಗನ್ನಾಥದ್ದು ಐಡಿಯಲ್ಸ್ಗಳು ಚೆನ್ನಾಗಿದೆ ಎಲ್ಲ. ನೋಡಿ ಬರೀ ಇದೆ ಪುರಿ ಜಗನ್ನಾಥದ್ದು ದೇವ್ರ ಮೇಲೆ ಇಟ್ಕೊಂಡು ಪೂಜೆ ಮಾಡೋಕ್ಕೆ ಬರೀ ಇದೆ. ಇಲ್ಲಿ ಹ್ಯಾಟ್ಗಳು, ಮಾಮೂಲಿ ಒಳ್ಳೊಳ್ಳೆ ಬಟ್ಟೆಗಳೆಲ್ಲ ಸಿಗುತ್ತೆ. ಪರ್ಸ್ಗಳು ಯಾವುದ್ರಲ್ಲಿ ನೋಡಿದ್ರು ಬಾಸ್ದು ಸಿಂಬಲ್ ಇರುತ್ತೆ. ಶಂಖ, ನೋಡಿ ಎಲ್ಲ ಕಡೆ ಬರೀ ಅದೇ ಸ್ವೀಟ್ಸು ಸ್ವೀಟ್ಸು ಸ್ವೀಟ್ಸು. जागरी का है या शुगर? ನೋಡಿ ಇಲ್ಲಿ ಖಾಜಾ, ಅದು ಸೂಪರ್ ಖಾಜಾ, शुगर का ही है. ಸ್ಪೆಷಲ್ ಖಾಜಾ, ಇದೆಲ್ಲ ಸ್ವೀಟ್ ಅಂಗಡಿ. ನಾನು ಸ್ಪೆಷಲ್ ಖಾಜಾ ತಗೋತಾ ಇದ್ದೀನಿ. ಇದು ಇವರೆಲ್ಲ ತಿಂತಾ ಇದ್ದಾರೆ. ಏನು ಹಂಗೆ ಎತ್ಕೊಂಬಿಟ್ಟ ಮತ್ತೆ? ಏಯ್ ಕಳ್ಳನ ಮಗನೇ, ಕೇಳ್ತು. ಹಾಂ, ಇಲ್ಲಿ ಬಿಸಿಲಿಗೆ ಮಜ್ಜಿಗೆ ಅಂತವ್ರೆ. ನಾವು ಪಾನಕ ಮಜ್ಜಿಗೆ ಅಂತಂಗೆ ನಮ್ಮ ಕ್ವಾರ್ಟ್ರ್ ಹೋಗೋನೆ ತಗೊಳಕ್ಕೆ. ಎತ್ಕೊಳಪ್ಪ, ಬೇಗ ಹಾಕ್ಸ್ಕೊ. ನಮಗೆ ಗ್ಯಾಪಲ್ಲಿ ಬೆಂಗಳೂರವ್ರು ಸಿಕ್ಬಿಟ್ರು, ನಾಗರಬಾಯಿ ಅವರು. ಹಾಯ್, ದರ್ಶನ ಆಯ್ತಾ? ಯಾವಾಗ? ಎಷ್ಟೊತ್ತಾಯ್ತು ದರ್ಶನ? 3 ಅವರ್ಸಾ? ಇವತ್ತು ಜನ ಜಾಸ್ತಿ ಅಲ್ವಾ? ಹಂಗೆ ಹಾಕು. ಚೆನ್ನಾಗೈತೆ. ಚೆನ್ನಾಗಿದೆ, ಕುಡಿಲಿ. ಶೂ ತೆಗಿ ಮಚ್ಚ. ಅದಕ್ಕೆ ನಾನು ಮಸಾಲೆ ಮಜ್ಜಿಗೆ
ಕುಡಿಯೋ ಚೆನ್ನಾಗಿದೆ. ಇವ್ನು ಸ್ವಲ್ಪ ನೋಡಿ ಹೆಂಗೆ ಕುಡಿತ ನೋಡಿ ಇವನು. ಶಂಕು ये होची चीन माटी एरा चीन माटी ये खंड हो जाए ना ये हिंदी हुई ಓಕೆ ಹೇಗತ್ತಾ 60 60 ಹೇಗೆ ತಗೊಳ್ಳೋದನ್ನು ಯಾವುದು ತಗೊಂಡು ಹಾಂ ತಗೋ ದಟ್ ಒನ್ ಓನ್ಲಿ. ಹೌ ಮಚ್ ಸ್ಟಾರ್ಟ್ ಕಮ್ಮಿ ಮಾಡಿಸ್ಕೊಂಡು ತಗೊಳ್ಳೋ. 50 ले लो. ನೋಡಿ ನಮ್ಮ ಹುಡುಗ ಹೆಂಗೆ ಬಾರ್ಗಿನ್ ಮಾಡ್ತಾನೆ. ಒಳ್ಳೆ ಹುಡುಗ ಕಣ ಹತ್ರ ಚೆನ್ನಾಗಿ ಬಾರ್ಗಿನ್ ಮಾಡ್ತಾನೆ ಅಲ್ಲನಾ. ಸಂಸಾರ ಚೆನ್ನಾಗಿ ಮಾಡ್ತೀಯ ಮಚ್ಚ ಬಿಟ್ಟರೆ. ಮತ್ತೆ ನನ್ನ ವೀಡಿಯೋಗೆ ಸ್ವಾಗತ. ಅಂತಿಮವಾಗಿ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಎಲ್ಲ ಸೂಪರ್ ಆಗಾಯಿತು. ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಎಲ್ಲರೂ ಟ್ರೆಡಿಷ್ನಲ್ ವೇಲಿ ರೆಡಿ ಆಗಿದ್ದೀವಿ. ನಾನು ನನ್ನ ಟೀಮ್ ಎಲ್ಲ ಯಾರ್ಯಾರು ಬಂದಿದ್ದೀವಿ ಎಲ್ಲರೂ ತುಂಬ ಖುಷಿ ಆಯಿತು. ಲಾರ್ಡ್ ಜಗನ್ನಾಥ ನೋಡಿ. ಇಷ್ಟು ಹೇಳ್ತಾ ನಾನು ಇವತ್ತು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಜೈ ಜಗನ್ನಾಥ. ಥ್ಯಾಂಕ್ ಯು.